ರಾಜ್ಯ ಬಿಜೆಪಿಯ ಒಡಲೊಳಗಿರುವಂತಹ ಕಿಚ್ಚು ಬಣಸಂಘರ್ಷದ ಮೂಲಕ ಹೊರಬರ್ತಾ ಇದೆ. ಅದೀಗ ಕಾಡ್ಗಿಚ್ಚಾಗಿ ದೆಹಲಿಯ ಅಂಗಳವನ್ನು ಕೂಡ ತಲುಪಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ವರಿಷ್ಠರ ಅಂಗಳಕ್ಕೆ ಬಿಜೆಪಿಯ ಆಂತರಿಕ ಕಲಹ. ಇವತ್ತು ಸಂಜೆ ದೆಹಲಿಗೆ ತೆರಳಲಿದ್ದಾರೆ ರೆಬಲ್ಸ್ ಟೀಮ್ನ ಸದಸ್ಯರು. ದಾವಣಗೆರೆಯಿಂದ ದೆಹಲಿಗೆ ರೆಬಲ್ ಯತ್ನಾಳ್ ಬಣ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ನಿಲ್ಲದು ಅಂತ ಕೂಡ ಹೇಳಿದ್ದಾರೆ. ನಾವು ದೆಹಲಿಗೆ ಹೋಗ್ತೇವೆ, ನಮ್ಮ ಪ್ರಯತ್ನವನ್ನ ಮುಂದುವರಿಸ್ತೇವೆ. ನಾನು ರಾಜ್ಯಾಧ್ಯಕ್ಷ ಹಾಗೂ ಕೂಡ ಸಿಎಂ ಆಗ್ತೇನೆ ಅಂತ ಹೇಳಿದ್ದಾರೆ ಯತ್ನಾಳ್. ನಾನು ಕೂಡ ಅರ್ಹನಿದ್ದೇನೆ ಅನ್ನುವಂತಹ ಮಾತನಾಡಿದ್ದಾರೆ ದಾವಣಗೆರೆಯಲ್ಲಿ ಶಾಸಕ ಯತ್ನಾಳ್. ಈ ಮೂಲಕ ಶತಾಯಗತಾಯ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಗದ್ದುಗೆಯಿಂದ ಕೆಳಗಿಳಿಸುವುದಕ್ಕಾಗಿ ಮತ್ತೆ ಹೊಸ ತಂತ್ರವನ್ನ ಅನುಸರಿಸಲಿಕ್ಕೆ ಯತ್ನಾಳ್ ಟೀಮ್ ಮುಂದಾದಂತೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ದೆಹಲಿಯಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾ ಕೂಡ ದಾವಣಗೆರೆಯಲ್ಲಿ ಯತ್ನಾಳ್ ಆಡಿರುವಂಥದ್ದು. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷಗೂ ರೇಸ್ನಾಗದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತು ಹಾಕಿಲ್ಲ, ಯಾರು ಮನಿ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ಹಾಂ, ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡಿರಿ, ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ನಮ್ಮ ಮುಂದೆ ಏನು ಬೊಮ್ಮಾಯರು ನಾವು ಏನು ಚರ್ಚೆ ಮಾಡೀವಲ್ಲ, ತಟಸ್ಥತಿಲ್ಲ. ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ. ಇದು ದಾವಣಗೆರೆಯಲ್ಲಿ ಯತ್ನಾಳ್ ಆಡಿರುವಂತಹ ಮಾತು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ದೆಹಲಿ ಯಾತ್ರೆಯನ್ನ ಮತ್ತೆ ರೆಬಲ್ ಟೀಮ್ ಕೈಗೊಳ್ಳೋದಾಗಿ ಹಿಂಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಯತ್ನಾಳ್ ವಿರುದ್ಧದ ಸಮರ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಇವತ್ತು ವಾಲ್ಮೀಕಿ ಜಯಂತಿಯ ಆಚರಣೆ. ವಾಲ್ಮೀಕಿ ಜಯಂತಿಯಲ್ಲಿ ಭಾಗಿಯಾಗಲಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಗೆ ವಿಜಯೇಂದ್ರ ಅವರ ಆಗಮನವಾಗುತ್ತೆ. ವಾಲ್ಮೀಕಿ ಜಯಂತಿಯಲ್ಲಿ ಯತ್ನಾಳ್ ಸಹ ಭಾಗಿಯಾಗ್ತಾ ಇರುವಂತಹದ್ದು ವಿಶೇಷ. ಯತ್ನಾಳ್ ಜೊತೆ ವೇದಿಕೆಯನ್ನ ಹಂಚಿಕೊಳ್ತಾರಾ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ? ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗಲ್ಲ, ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. BY ವಿಜಯೇಂದ್ರ ಅವರನ್ನು ಕೆಳಗಿಳಿಸೋದಕ್ಕೆ ನಾನಾ ರೀತಿಯ ಪ್ರಯತ್ನವನ್ನು ಯತ್ನಾಳ್ ಮಾಡ್ತಾ ಇದ್ದಾರೆ. ಇವತ್ತು ಒಂದೇ ವೇದಿಕೆಯಲ್ಲಿ ಇಬ್ಬರು ನಾಯಕರುಗಳ ಮುಖಾಮುಖಿ ಆಗುತ್ತಾ? ಮುಖಾಮುಖಿ ಆಗಿದ್ದೇ ಆದರೆ ಮಾತುಕತೆಯನ್ನಾಡ್ತಾರಾ? ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಇವತ್ತು ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಈ ಸಮಾವೇಶ, ಅಲ್ಲಿ ಇಬ್ಬರು ನಾಯಕರುಗಳ ಮುಖಾಮುಖಿ ಏನೆಲ್ಲ ಬೆಳವಣಿಗೆಗಳಿಗೆ ಕಾರಣವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪುನೀತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಬಣ ರಾಜಕಾರಣದ ಬೆಂಕಿ ಈಗ ದೊಡ್ಡ ಮಟ್ಟದಲ್ಲಿ ಆವರಿಸಿಕೊಂಡಿರುವಂತಹದ್ದು ರಾಜ್ಯ ಬಿಜೆಪಿಯಲ್ಲಿ. ಈ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ಮುಖಾಮುಖಿ ಆಗ್ತಾರಾ ಅಂಥೇಳಿ ಒಂದೇ ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗಿಯಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಪ್ರೇಮೇನು, ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ಇವತ್ತು ವಾಲ್ಮೀಕಿ ಜಯಂತಿ ಇದೆ, ವಾಲ್ಮೀಕಿ ಜಾತ್ರೆ ಇದೆ. ಈ ವಾಲ್ಮೀಕಿ ಜಾತ್ರೆಯಲ್ಲಿ ಯತ್ನಾಳ್ ಅವರಾಗಿರ್ಬೋದು ಮತ್ತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ರಾತ್ರಿನೇ ಬಂದು GMIT ಗೆಸ್ಟ್ ಹೌಸಲ್ಲಿ ಒಂದು ಸಭೆಯನ್ನು ಕೂಡ ಯತ್ನಾಳ್ ಅವರು ಮಾಡಿದ್ದಾರೆ. ಯತ್ನಾಳ್ ಆಗಿರ್ಬೋದು ಮತ್ತೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹೀಗೆ ರೆಬಲ್ ನಾಯಕರು ಕೂಡ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಅದು GM ಸಿದ್ದೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ಮಾಡಿ ಅದಾದ ನಂತರದಲ್ಲಿ ಇಲ್ಲಿ ವಾಲ್ಮೀಕಿ ಜಯಂತಿ ಮುಗಿಸಿದ ನಂತರ ಅಂದರೆ ವಾಲ್ಮೀಕಿ ಜಾತ್ರೆ ಮುಗಿದ ನಂತರದಲ್ಲಿ ಇವರು ದೆಹಲಿಗೆ ಇಲ್ಲಿಂದ ದಾವಣಗೆರೆಯಿಂದನೇ ಹೋಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಈಗಾಗಲೇ ಯತ್ನಾಳ್ ಅವರು ಹೇಳಿರುವಂಥದ್ದು, ನಾನು ರಾಜ್ಯಾಧ್ಯಕ್ಷ ಆಗೋದಕ್ಕೂ ಅರ್ಹ ಇದ್ದೀನಿ ಮತ್ತು CM ಆಗೋದಕ್ಕೂ ಕೂಡ ಅರ್ಹ ಇದ್ದೀನಿ, ನಾನು ಯಾಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ನಾವು ಸೋಮಣ್ಣವರ ಮನೆಯಲ್ಲಿ ಅಂದರೆ ದೆಹಲಿಯಲ್ಲಿರುವಂಥ ಸೋಮಣ್ಣವರ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ, ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಅದಾದ ನಂತರದಲ್ಲಿ ಅಲ್ಲಿರುವಂತಹ ರಾಷ್ಟ್ರ ನಾಯಕರು ಕೂಡ ನಾವು ಭೇಟಿ ಆಗ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಈಗ 10:30ಕ್ಕೆ 11:30ಕ್ಕೆ ವಿಜೇಂದ್ರ ಅವರಾಗಿರ್ಬೋದು ಮತ್ತು
ಯತ್ನಾಳ್ ಅವರು ಒಂದೇ ವೇದಿಕೆಯಲ್ಲಿ ವಾಲ್ಮೀಕಿ ಮಠದಲ್ಲಿ ನಡೆಯುವಂತಹ ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗವಹಿಸಿದ ನಂತರದಲ್ಲಿ ಒಂದು ಯಾಕಂದರೆ ಇಬ್ಬರು ನಾಯಕರು ಕೂಡ ಪರಸ್ಪರ ಸಾಕಷ್ಟು ಒಂದು ಟೀಕೆಗಳನ್ನು ಕೂಡ ಮಾಡ್ತಾರೆ ಮತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇಬ್ಬರು ನಾಯಕರು ಕೂಡ ಒಂದೇ ವೇದಿಕೆಯಲ್ಲಿರುವಂಥದ್ದು ಸಾಕಷ್ಟು ಆಶ್ಚರ್ಯ. ಈಗಾಗಲೇ ವಿಜೇಂದ್ರ ಅವರು ಕೂಡ ಬರ್ತಾ ಇರುವಂಥದ್ದು ಮತ್ತು ಯತ್ನಾಳ್ ಅವರು ಕೂಡ ಈಗಾಗಲೇ ವಾಲ್ಮೀಕಿ ಪೀಠಕ್ಕೆ ಹೋಗಿ ಅಲ್ಲಿ ಗುರುಗಳ ಆಶೀರ್ವಾದವನ್ನು ಕೂಡ ಪಡಿತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ದೆಹಲಿಗೆ ಮತ್ತೊಂದು ಸುತ್ತು ಯತ್ನಾಳ್ ಹೋಗೋದಕ್ಕಿಂತ ಮೊದಲು ಇವತ್ತು ವಿಜಯೇಂದ್ರ ಮತ್ತು ಯತ್ನಾಳ್ ಅವರು ಮುಖಾಮುಖಿ ಆಗ್ತಾ ಇರುವಂಥದ್ದು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.